ಶ್ರೀ ಜಮೀರ್ ಅಣ್ಣ ಅವ್ರು ಬಂದಿದ್ರು, ತುಂಬಾ ಉತ್ತಮವಾಗಿ ಮಾತನಾಡಿದ್ರು. ಆದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಂಚಿತವಾಗಿ ನಮ್ಮ ಜಮೀರ್ ಅಣ್ಣ ಅವ್ರದ್ದು, ಜಮೀರ್ ಸಾಹೇಬ್ರದ್ದೇ ಒಂದು ಧ್ವನಿ ಮಾಡೋಣವಾ? ಕಂಗ್ರ್ಯಾಚುಲೇಷನ್. ಇದು ರೀ ನಮ್ದು ಹಂಪಿ ಉತ್ಸವ, ಸರ್ಕಾರದ ಉತ್ಸವ ರೀ. ಎಲ್ಲ ದೇಶ ಕಟ್ಟಿರೋದು ನಾವು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ರೀ ನಾವು ದೇಶ ಕಟ್ಟಿರೋದು. ಸಾರೆ ಜಹಾನ್ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ ಇದಿರ್ಬೇಕು ನಮ್ದು. ಯಾವತ್ತಷ್ಟೇ ರೀ ಗ್ಯಾರಂಟಿಗಳನ್ನ 5 ಕೊಟ್ಟಿದ್ದಾರೆ ನಮ್ಮ ಸರ್ಕಾರ, ಬಡವರ ಪರವಾಗಿದೆ. ಚಪ್ಪಾಳೆ ತರಬೇಕು ಜೋರಾಗಿ ನೀವು. ಇಂಥ ಉತ್ಸವ, ಹಂಪಿ ಉತ್ಸವ, ಕಂಪ್ಲಿ ಉತ್ಸವ, ಚೆನ್ನಮ್ಮ ಉತ್ಸವ ಎಲ್ಲ ಮಾಡ್ತಾ ಇದ್ದೇವ್ರಿ. ಇಷ್ಟು ಹೇಳ್ತಾ ಇದ್ರು, ಸುಮ್ಮನೆ ಇದೆಯಲ್ಲಪ್ಪ, ದೇವರೊಳ್ಳೆ ಮಾತಾಡ ನಿಂಗೆ ನಿಂಗೆ ಜನ್ಮಕ್ಕೆ ಹೋಗೋ. ಕಂಗ್ರ್ಯಾಚುಲೇಷನ್ ಬ್ರದರ್ಸ್, ಕಂಗ್ರ್ಯಾಚುಲೇಷನ್ ಸಿಸ್ಟರ್ಸ್, ಆಟ್ಸ್ ಆಫ್ ಹಂಪಿ ಉತ್ಸವ. ಯಾಕಮ್ಮ ಮಕ್ಕ ನೋಡ್ತಾ ಇದೆಯಾ? ಮಾತಾಡ್ರಿ. ಅಯ್ಯೋ, ನಾವೇನೋ ನಮ್ ಸಂಸಾರದ ಮಾತಾಡ್ಬೇಕು ಜಮೀರಣ್ಣ. ಮಾತಾಡ್ರಿ. ಒಳ್ಳೇದಾಗ್ಲಿ. ಕಂಗ್ರ್ಯಾಚುಲೇಷನ್ ಸಿಸ್ಟರ್ಸ್, ಕಂಗ್ರ್ಯಾಚುಲೇಷನ್ ಬ್ರದರ್ಸ್. ಮಾತಾಡಿ. ಅಣ್ಣ, ನೀವೆಲ್ಲೂ ಹೋಗ್ಬೇಡಿ, ಇಲ್ಲೇ ಸೈಡಲ್ಲಿ ನಿಂತಿರಿ. ನಿಮ್ಮ ಹತ್ರ ಏನೋ ಹೇಳ್ಕೋಬೇಕು ಆಮೇಲೆ. ಏಯ್ ಒಡಿರಿ ಕಪಾಲ್ಕೆ ಅವ್ರಿಗೆ. ಯಾಕಣ್ಣ? 5 ಗ್ಯಾರಂಟಿ ಕೊಟ್ಟಿಲ್ವೇನಪ್ಪ? ಹೌದು ಹುಲಿಯ, ನಾವು ಗ್ಯಾರಂಟಿ ಕೊಟ್ಟಿದೀವಿ ನಿಮ್ಗೆ ಓಟ್ ಹಾಕೋದು ಅಂತ. ಇದೇನೇ ಕುಡಿದ್ಬಿಟ್ಟು ಬಂದಿದೆ ನೀನು? ಒಬ್ರು ಹೌದಾ ಹುಲಿಯ ಅಂತಾರೆ. ನಮ್ಮ ಸರ್ಕಾರದ ಯೋಜನೆ ಚೆನ್ನಾಗಿದೆ ಅಲ್ವಾ? 5 ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಿದ್ದೇವೆ. ಎಲ್ಲರಿಗೂ ಬಡವರು ಪರವಾದಂತ ಸರ್ಕಾರ, ಸಂವಿಧಾನದ ಅಡಿಯಲ್ಲಿ ನಡೀತಕ್ಕಂಥ ಸರ್ಕಾರ ಅಂದ್ರೆ ಈಗ ನೀವು ಕೊಟ್ಟಿರುವಂತ ಸರ್ಕಾರ. ಹಂಪಿ ಉತ್ಸವ, ಕಿತ್ತೂರು ಉತ್ಸವ ಎಲ್ಲವನ್ನು ಕೂಡ ಮಾಡ್ತಾ ಇದ್ದೇವೆ. 2028 ಮುಂದಕ್ಕೂ ಕೂಡ ನಿಮ್ಗೆ ಬಡವರ ಸರ್ಕಾರ ಬರಬೇಕು ಅಂದ್ರೆ ಜೋರ ಚಪ್ಪಾಳೆ ತಟ್ಟಬೇಕು. ಏಯ್ ಯಾರ್ಲೇ, ಏಯ್ ಏನಪ್ಪ? ಆಯ್ತು ಕೊಡ್ತಾರೆ ನೋಡಿ. ಅವನು ಯಾವನ ನಮಗೂ ಬಸ್ ಫ್ರೀ ಕೊಡಿ ಅಂತಾನೆ ಗಂಡಸರು. ಏಯ್ ಗಂಡಸರಿಗೆ ಫ್ರೀ ಬಸ್ ಕೊಡಲ್ಲ. ಹೆಂಗಸರಾದ್ರೆ ಬಸ್ಲಿ ದೇವಸ್ಥಾನಕ್ಕೆ ಹೋಗ್ತಾರೆ ಬರ್ತಾರೆ. ಈ ಗಂಡಸರಿಗೆ ಫ್ರೀ ಕೊಟ್ರೆ ಡೈಲಿ ಗೋವಾಕ್ಕೆ ಹೋಗ್ಬಿಡ್ತಾರೆ. ಅದಕ್ಕೆ ಓನ್ಲಿ ಫಾರ್ ಲೇಡೀಸ್ 2,000 ರೂಪಾಯಿ ಲೇಡೀಸ್ ಫ್ರೀ ಬಸ್, ಲೇಡೀಸ್ ಫ್ರೀ ಕರೆಂಟ್, ಅನ್ನಭಾಗ್ಯ, ಯುವ ನಿಧಿ ಎಲ್ಲವೂ ನಿಮ್ಗಾಗಿ. ಒಂದ್ ಜೋರು ಚಪ್ಪಾಳೆ ಬರಲಿ ಹಂಪಿ ಉತ್ಸವಕ್ಕೆ. ಆ ಕಡೆ ನೋಡ್ತಿ, ಈ ಕಡೆ ನೋಡಯ್ಯ. ಅವನಿಗೆ ಒಟ್ಟು ರೀ ನಮ್ಗೇನು ಕೊಟ್ಟಿಲ್ಲ ಭಾಗ್ಯ ಅಂತ. ಯುವ ನಿಧಿ ಕೊಟ್ಟಿಲ್ವೇನಪ್ಪ? ಕರೆಂಟ್ ಫ್ರೀ ಕೊಟ್ಟಿಲ್ವಾ? ಅನ್ನಭಾಗ್ಯ ಕೊಟ್ಟಿಲ್ವಾ? ಅಲ್ಲ, ಅವನ ಕರೆಂಟ್ ಫ್ರೀ ಕೊಟ್ಟೇನ್ ಪ್ರಯೋಜನ? ಅವ್ನ ಕರೆಂಟೇ ಬಳಸಲ್ವಲ್ಲ. ಹೌದಾ? ಸೋಲಾರ್ ಬಳಸ್ಕೊ, ಒಳ್ಳೇದಾಗ್ಲಿ. ಹಾಗೆ ಈಗ ನೀವಿಬ್ರು ಮಾತಾಡಕ್ಕಿಂತ ಮುಂಚೆ ನಮ್ಮ ಅಭಿನಯ ಭಾರ್ಗವ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಧ್ವನಿ. ಯಾಕಂದ್ರೆ ಅವರೊಂದು ಹಾಡು ಹೇಳಿದ್ರು, ಓಯ್ ಈ ಕೈ ಕನ್ನಡಿಗರ ಆಸ್ತಿ, 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಎದುರಾಳಿ ಎದ್ದು ಬಂದದ್ದು ಚರಿತ್ರೆನಲ್ಲೇ ಇಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ. ಇದು ಹಂಪಿ ಉತ್ಸವ. ಗೊತ್ತಲ್ಲ? ಇದರ ಇತಿಹಾಸ ತಿಳಿದ್ರೆ ಅದ್ರೋಗ್ತೀರ. ಯಾಕಂದ್ರೆ ಕರ್ನಾಟಕದಲ್ಲಿ ಹಂಪೆ ಅಂದ್ರೆ ವರ್ಲ್ಡ್ ಫೇಮಸ್. ಯಾಕಂದ್ರೆ ನಮ್ಮ ಕರ್ನಾಟಕ, ನಮ್ಮ ಹಂಪಿ, ನಮ್ಮ ಹೊಸಪೇಟೆ. ಚಪ್ಪಾಳೆ ತಟ್ಟಿದ್ರೆ ಈ ಉತ್ಸವಕ್ಕೆ ಹೌಲ ಹೌಲ. ಹಾಗೇನೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಭಿಮಾನಿ ದೇವರುಗಳೇ. ನೋಡಿ, ಇದು ನಮ್ಮ ಹಂಪೆ. ಯಾಕಂದ್ರೆ ಇಂಥ ಒಂದು ಆ ಕಾಲದಲ್ಲಿ ನಮ್ಮ ಹಂಪೆ ಹೇಗಿತ್ತು ಅಂದ್ರೆ ಮುತ್ತು ರತ್ನಗಳನ್ನ ತರಕಾರಿ ಮಾರ್ತಾರಲ್ಲ, ಹಾಗೆ ರೋಡ್ಗಳಲ್ಲಿ ರಸ್ತೆಗಳಲ್ಲಿ ಮಾರ್ತಾ ಇದ್ರು. ಅಂತ ಗತ ವೈಭವ ಇರ್ತಕ್ಕಂಥ ಭೂಮಿ ಇದು. ಸಾಕ್ಷಾತ್ ನಮ್ಮ ವಿರೂಪಾಕ್ಷನ ಆಶೀರ್ವಾದ ಇರ್ತಕ್ಕಂಥ ಊರು ಇದು ನಮ್ಮ ಹಂಪೆ. ಆದ್ರಿಂದ ಇಂಥ ಮಣ್ಣಿನಲ್ಲಿ ನಾವಿದೀವಿ ಅಂದ್ರೆ ಎಷ್ಟು ಪುಣ್ಯ ಮಾಡಿದ್ದೀವಿ ಅಲ್ವಾ? ಅದಕ್ಕೆ ಹೇಳೋದು, ಕನ್ನಡ 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 ನಮ್ಮ ಕರ್ನಾಟಕ. ಶ್ರೀಕೃಷ್ಣ ದೇವರಾಯ ಆ ಪಾತ್ರಗಳನ್ನ ಹಾಕಿದ್ರು. ಅದೆಲ್ಲವೂ ನೀವು ಚಪ್ಪಾಳೆ ಕೊಟ್ರೆ ಅಷ್ಟೇನೆ. ಅಭಿಮಾನಿ ದೇವರುಗಳೇ ಅಂತ ನಿಮಗೆ ಹೇಳಿದ್ರೆ ನಮ್ಮ ಮಗ ಪುನೀತ್ ರಾಜ್ಕುಮಾರ್
ನಿಮ್ಮನ್ನ ಅಭಿಮಾನಿಗಳು ನಮ್ಮನೆ ದೇವರು ಅಂತ ಹೇಳಿದ್ರಲ್ಲ, ಇದಲ್ವೇ ಈಗ ತಾನೇ ನಿಮ್ಮ ಶಿವರಾಜ್ ಕುಮಾರ್ ಅವರು ಬಂದಿದ್ರು. ಯಾಕಂದ್ರೆ ನಮಗೆ ರಾಜಕೀಯ ಗೊತ್ತಿಲ್ಲ, ನಿಮ್ಮನ್ನ ರಂಜಿಸೋದಷ್ಟೇ ಉದ್ದೇಶ. ಅಭಿಮಾನಿ ದೇವರುಗಳೇ ಶರಣ ಶರಣಾರ್ಥಿ. ಹಾಗೇನೆ ನಮ್ಮ ಪುನೀತ್ ಸರ್ದೊಂದು ಡೈಲಾಗ್ ಹೇಳೋಣವಾ? ಹೇ ದೇವರಾಜ, ಪ್ರತಿಯೊಬ್ಬನ ಜೀವನದಲ್ಲಿ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಇರಲಿ ಅಂಟ್ಸವ್ರು ನಾವಾಗಿರ್ಬೇಕಷ್ಟೇನೆ. ಇರೋದೊಂದು ಜೀವನ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಹಿಂದೇನಾಗುತ್ತೆ ತಿಳಿದಿಲ್ಲ. ಎಲ್ಲಿ ಬದುಕ್ತೀವಿ ಎಲ್ಲ ಬರ್ದಿದ್ದಾನೆ. ಎಲ್ಲ ವಿಧಿ ನಮ್ಮ ಕೈಯಲ್ಲಿ ಏನಿಲ್ಲ. ಆರನ ಜೈಕಾರನ ಯಾವತ್ತು ನಾವು ಕೇಳಾಕ್ಸ್ಕೋಬಾರ್ದು. ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ, ಅಭಿಮಾನಿಗಳು ಮೆರೆಸಿದ್ರೆ ಮೆರವಣಿಗೆ. ಅಭಿಮಾನಿಗಳೇ ನಮ್ಮನೆ ದೇವರು. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ.ಬಾಸ್ ದರ್ಶನ್ ಅವರ ಒಂದು ಧ್ವನಿ. ಆಕ್ಚುಲಿ ಒಂದೇನು ಮಾತು ಹೇಳ್ತಾ ಇದೀನಮ್ಮ, ಒಂದೇ ನಿಮಿಷ ಜನ ಕೇಳಿಸ್ಕೋಬೇಕಷ್ಟೇ. ನಯನ ಬ್ಯಾಕಪ್ಪ ಕೇಳಿಸ್ಕೋಬೇಕಷ್ಟೇ. ಯಾಕಂದ್ರೆ ಇವತ್ತು ಹಂಪಿ ಉತ್ಸವ ಬಹಳ ಚೆನ್ನಾಗಿ ನಡೀತಾ ಇದೆ ಅಣ್ಣ. ನಮ್ಮ ಕರ್ನಾಟಕದ ಉತ್ಸವ, ನಮ್ಮೂರ ಉತ್ಸವ ಅಂತ ನಾವೆಲ್ಲರೂ ಕೂಡ ಬಹಳ ಹೆಮ್ಮೆಯಿಂದ ಹೇಳ್ಬೇಕಮ್ಮ. ನನ್ನ ಸಿನಿಮಾದಲ್ಲಿ ಒಂದು ಡೈಲಾಗ್ ಇತ್ತು, ಆಕಾಶದಲ್ಲಿರೋ ನಕ್ಷತ್ರ, ನೀರಲ್ಲಿರೋ ಮೀನು, ನನ್ನ ಜೊತೆ ಇರೋ ನನ್ನ ಸೆಲೆಬ್ರಿಟಿಗಳು ಯಾವತ್ತೂ ಬದಲಾಗಲ್ಲ. ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆರಳಿಸಿ ನಿಯತ್ತಿಂದ ಕಟ್ಟಿರೋ ಸ್ವಂತ ತೂಗುದೀಪ ಬ್ರ್ಯಾಂಡ್ ಬರೇಶ್ ಐರಾವತ ಬರ್ತಾ ಇದೆ. ತಾಕತ್ತಿದ್ರೆ ಕಟ್ಟಾಕ ನೋಡೋಣ. ಎಲ್ಲರೂ ನಮಸ್ಕಾರ, ಥ್ಯಾಂಕ್ ಯು. ಹೆಣ್ಮಕ್ಳು ಹಾಕೊಳ್ಳೋ ಅರ್ಶನ ಕುಕ್ಕುವನ್ನ ಬಾಟ ಮಾಡಿಟ್ಕೊಂಡಿದೀವಿ. ಅಂತದ್ರಲ್ಲಿ ಬಾಟ ಮುಟ್ರೆ ಬಿಡಲ್ಲ. ನಮ್ಮ ಹೆಣ್ಮಕ್ಳು ತಂಟಕ್ಕೆ ಬಂದ್ರೆ ಮುಲ್ಲಾಜಿಲ್ದೆ ನುಗ್ಗೊಡಿತಾ ಇದ್ವಿ. ಅನ್ನನ ದ್ಯಾವ್ರು ಅಂತ ಕರಿತೀವಿ. ಅಂತ ದ್ಯಾವ್ರನ್ನ ಸೃಷ್ಟಿ ಮಾಡೋನು ರೈತ. ಅಂತ ರೈತರಿಗೆ ಗೌರವ ಕೊಡ್ರೋಣ. ಎಲ್ಲರೂ ಥ್ಯಾಂಕ್ ಯು ಚಿನ್ನ. ಹಾಗೆ ಇನ್ನೊಂದು ನಮ್ಮ ಕಿಚ್ಚ ಸುದೀಪ್ ಅವರು ಮತ್ತೆ ನಮ್ಮ ಗಿಲ್ಲಿ ನಟ ಅವರ ಒಂದು ಸಂಭಾಷಣೆ. ಸುರ್ಬೇಸ್ ಬಿಗ್ ಬಾಸ್ ಸೀಸನ್ 12 ಸಿಂಹನ ಫೋಟೋದಲ್ಲಿ ನೋಡಿದೀಯಾ, ಟಿವಿಲಿ ನೋಡಿದ್ಯಾ ಅಷ್ಟೇ, ಯಾಕೆ ಝೂನಲ್ಲಿ ನೋಡಿದ್ಯಾ? ಒಂಟಿಯಾಗಿ ಎಂಪಿ ಉತ್ಸವ ಸ್ಟೇಜ್ ಮೇಲೆ ಇದ್ಕೊಂಡು ಮಾತಾಡೋದು ನೋಡಿದ್ಯಾ ನೀನು? ತೆಗೆದೊಂದು ಬಿಟ್ಟು ಅಂದ್ರೆ 1.5 ಟನ್ ಪಂಚ ಹಾಕೋಣಲೇ. ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಮತ್ತೊಂದು ಪೊಲೀಸ್ ಸ್ಟೇಷನ್ಗೇನೆ, ಪೋಸ್ಟ್ ಆಫೀಸ್ಗಲ್ಲ. ಮದಕರಿ, ವೀರ ಮದಕರಿ. ನಿಮ್ ಜೊತೆ ನಮ್ಮ ಬಿಗ್ ಬಾಸ್ ಗಿಲ್ಲಿ ಇದ್ದಾರೆ. ಗಿಲ್ಲಿ ಅವರೇ ಯಾವುದೋ ಒಂದು ಹಾಡು ಹೇಳಿದ್ರಿ, ಸಮಥಿಂಗ್. ಅದನ್ನ ಹೇಳ್ಬೇಡಿ ಅಣ್ಣ. ಯಾವ್ದಣ್ಣ? ಅದೇ ದೊಡವ ಸಮಥಿಂಗ್ ಅಣ್ಣ. ಅದು ಈಗಲೆಲ್ಲ ಹೇಳ್ತೇವಣ್ಣ. ನಮ್ಮ ನಯನಕ್ಕೂ ಹೇಳ್ತಾಳೆ, ದೊಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗ ಸೊಪ್ಪು. ಇವರಿಬ್ರು ಮಾಡಲ್ಲ ತಪ್ಪು ಕಾರಣ. ಥ್ಯಾಂಕ್ ಯು. ಈಗ ನಿಮ್ಮ ಮುಂದೆ ನಮ್ಮ ಹಿತೇಶ್ ಹಾಗೂ ನಯನ ಅವರು ನಿಮ್ಮ ಮುಂದೆ ಒಂದು 5 ನಿಮಿಷಗಳ ಕಾಲ ಹಾಸ್ಯದ ಪ್ರದರ್ಶನ ಮಾಡ್ತಾ ಇದ್ದಾರೆ. ಎಸ್, ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಮಾಡ್ತೀವಿ ಮತ್ತೊಂದು ಕಾಮಿಡಿಯ ಸ್ಕಿಟ್ ಜೊತೆಗೆ. ಇಷ್ಟು ಅದ್ಭುತವಾದ ಕಾಮಿಡಿಯನ್ನ ಮಾಡಿದಕ್ಕಾಗಿ, ಮಿಮಿಕ್ರಿಯನ್ನ ಮಾಡಿದಕ್ಕಾಗಿ ನಮ್ಮ ಮಿಮಿಕ್ರಿ ಗೋಪಿ ಸರ್ ಅವರಿಗೆ ದಯವಿಟ್ಟು ಬರಲಿ ಜೋರದ ಚಪ್ಪಾಳೆ ಪ್ಲೀಸ್.